187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಬಂಧನಕ್ಕೆ ಒಳಪಟ್ಟಿದ್ದಾರೆ ನಾಗೇಂದ್ರ. ಇನ್ನು ಮಾಜಿ ಸಚಿವ ನಾಗೇಂದ್ರನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಯಲಹಂಕದ ಜಡ್ಜ್ ನಿವಾಸದ ಮುಂದೆ ಮಾಜಿ ಸಚಿವ ನಾಗೇಂದ್ರರನ್ನ ಹಾಜರುಪಡಿಸಲಾಗಿದೆ. ಹೆಚ್ಚಿನ ವಿಚಾರಣೆಗೆ ನಾಗೇಂದ್ರರನ್ನ ವಶಕ್ಕೆ ಪಡೆಯೋದಕ್ಕೆ ಇಡಿ ಅಧಿಕಾರಿಗಳು ಪೂರ್ವ ತಯಾರಿಯನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇವರು ಏನಕ್ಕೆ ಬೇಕು 14 ದಿನಗಳ ವಿಚಾರಣೆಗೆ ಅನ್ನೋದನ್ನ ಇಂಚಿಂಚಾಗಿ ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ ಇಡಿ ಅಧಿಕಾರಿಗಳು. ಇಡಿ ಪರ ವಕೀಲ ಪ್ರಸನ್ನ ಕುಮಾರ್ರಿಂದ 14 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನ ಮಾಡಲಾಗಿದೆ. ಸಾಮಾನ್ಯವಾಗಿ ಒಂದು ಕ್ರೈಮ್ ಪ್ರಕರಣದಲ್ಲಿ 14 ದಿನ ಒಬ್ಬ ಆರೋಪಿಯನ್ನ ಕಸ್ಟಡಿಗೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ 14 ದಿನ ಕೂಡ ನಮಗೆ ನಾಗೇಂದ್ರ ವಶಕ್ಕೆ ಬೇಕು ಅಂತ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಸುದೀರ್ಘವಾಗಿ 3 ದಿನಗಳ ಸರ್ಚ್ ಆಪರೇಷನ್ ನಂತರ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ಅರೆಸ್ಟ್ ಮಾಡಿದ್ರು. ಈ ಇಡಿ ಸಿಬಿಐನಿಂದ ಅರೆಸ್ಟ್ ಆಗ್ತಿರೋದು ನಾಗೇಂದ್ರ ಇದೇ ಮೊದಲಲ್ಲ. 2011ರಲ್ಲಿ ಬೇಲೆಕೆರೆ ಅದಿರು ನಾಪತ್ತೆ ಕೇಸ್ನಲ್ಲೂ ಕೂಡ ಇವರು ಒಂದ್ಸಲ ಪರಪ್ಪನಗ್ರಹಾರಕ್ಕೆ ಹೋಗಿ ಬಂದಿದ್ರು. ಆಗ ಪಕ್ಷೇತರ ಶಾಸಕ ಆಗಿದ್ರು. ಇನ್ಫ್ಯಾಕ್ಟ್ ಅದಾದ್ಮೇಲೆ ಇವ್ರ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಮತ್ತು ಕೆಲವು ಇನ್ವೆಸ್ಟಿಗೇಷನ್ಗಳು ಇನ್ನೂ ಕೂಡ ಆನ್ಗೋಯಿಂಗ್ನಲ್ಲಿರೋದು ನಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತೊಂದು ಸಲ ಇಡಿಯಿಂದ ಬಂಧನಕ್ಕೆ ಒಳಪಟ್ಟು ಪೊಲೀಸ್ ಕಸ್ಟಡಿಗೆ ಕೇಳೋ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತಿ. ತಥ್ಯಗಳಿಲ್ಲದೆ ಇಡಿ ಅಂತೂ ಅರೆಸ್ಟ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇವರೇನಕ್ಕೆ ನಮಗೆ ಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿರ್ತಾರೆ. ಸದ್ಯಕ್ಕೆ ಹೇಗೆ ಸಾಕ್ತಾ ಇದೆ ವಿಚಾರಣೆ ಜಡ್ಜ್ ಮುಂದೆ? ಪೊಲೀಸ್ ಕಸ್ಟಡಿಗೆ ಸಂಬಂಧಪಟ್ಟಂತೆ 14 ದಿನಗಳ ಕಾಲ ಅವ್ರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇನಾಗುವಂತಹ ಚಾನ್ಸ್ ಇದೆ? ಖಂಡಿತ ಮಮತಾ, ಈಗಾಗಲೇ ನಿನ್ನೆ ಬೆಳಗ್ಗೆ ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನು ಈಗ ಏನು ಯಲಹಂಕ ಬಳಿ ಇರುವಂತಹ ಜುಡಿಷಿಯಲ್ ಲೇಔಟಲ್ಲಿರುವಂತಹ ಒಂದು ನ್ಯಾಯಾಧೀಶರ ಮನೆ ಮುಂಭಾಗಕ್ಕೆ ತಂದು ಅವರು ನ್ಯಾಯಾಧೀಶರ ಮುಂಭಾಗದಲ್ಲಿ ಪ್ರೆಸೆಂಟ್ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಕೋಗ್ಲಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಕರೆತಂದು ಈಗ 7 ಗಂಟೆ ಸಂದರ್ಭದಲ್ಲಿ ಕರೆತಂದು ಅವರನ್ನು ನಾವು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು, ರಿಮಾಂಡ್ ಕಾಪಿನ ಕೊಟ್ಟು 14 ದಿನಗಳ ಕಾಲ ವಿಚಾರಣೆಗೆ ಕಾಲಾವಕಾಶ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಇದರಲ್ಲಿ ನಾಗೇಂದ್ರ ಹೆಸರು ಸಾಕಷ್ಟು ಅಂದರೆ 18 ಕಡೆ ರೈಡ್ ಏನು ಮಾಡಿದ್ರು ಇವರು ಕಳೆದ 2 ದಿವಸದಿಂದ. ಇಲ್ಲಿ ಎಲ್ಲ ಕಡೆ ಯಾರನ್ನೆಲ್ಲ ವಿಚಾರಣೆ ನಡೆಸಿದ್ರು ನಾಗೇಂದ್ರ ಅವರೇ ಇದಕ್ಕೆ ಮುಖ್ಯ ಕಾರಣಕರ್ತರು ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಇವರು ಹಣ ಮುಖ್ಯ ಬ್ಯಾಂಕಿಂದ ಖಾತೆಗಳಿಂದ ಹಣ ವರ್ಗಾವಣೆ ಆಗಿರೋದು, ಸಾಕಷ್ಟು ಅನಾಮಿಕರಿಗೆ ಹಣ ವರ್ಗಾವಣೆ ಆಗಿದೆ. ಹಣ ವರ್ಗಾವಣೆ ಆಗೋದಕ್ಕೆ ಕಾರಣ ಆಗಿರೋದು ಮಾಜಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು. ಆ ಹಿನ್ನೆಲೆಯಲ್ಲಿ ಇವರನ್ನ ಇನ್ನೂ ವಿಚಾರಣೆ ಮಾಡಬೇಕು ಮತ್ತು ಸ್ಥಳಗಳಿಗೆ ಕರ್ಕೊಂಡೋಗಿ ಸ್ಪಾಟ್ ಮಾಜರ್ಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ನಮಗೆ 14 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಬೇಕು. ಈಗ ನಮ್ಮ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳಿರುವಂಥದ್ದು. ಇನ್ನು ನ್ಯಾಯಾಧೀಶರು ಯಾವ ನಿರ್ಧಾರ ಕೈಗೊಳ್ತಾರೆ ಗೊತ್ತಿಲ್ಲ. ಈಗಾಗಲೇ ನಾಗೇಂದ್ರ ಪರ ವಕೀಲರು ಸಹ ಬಂದು ಇಲ್ಲಿ ವಕಾಲತ್ತು ವಹಿಸ್ತಿದ್ದಾರೆ. 14 ದಿವಸಗಳ ಕಾಲ ಬೇಕಾಗಿಲ್ಲ, ಯಾಕಂದರೆ ತನಿಖೆಗೆ ಸಹಕಾರ ಕೊಟ್ಟು ಈಗಾಗಲೇ 2 ದಿನಗಳ ಕಾಲ ಸುದೀರ್ಘವಾಗಿ ಮನೆಯಲ್ಲಿ ವಿಚಾರಣೆ ಆಗಿದೆ. ಆನಂತರ ನಿನ್ನೆ ಇಡೀ ದಿವಸ ಇಡಿ ಕಚೇರಿಯಲ್ಲೂ ಸಹ ವಿಚಾರಣೆಗೆ ಒಳಪಟ್ಟಿರೋದ್ರಿಂದ 14 ದಿನಗಳ ಕಾಲ ಬೇಕಾಗಿಲ್ಲ ಅನ್ನೋದು ನಾಗೇಂದ್ರ ಪರ ವಕೀಲರಿಂದ ಒಂದು ವಾದಗಳು ಕೂಡ ಆಗ್ತಿರುವಂಥದ್ದು. ಸದ್ಯ ನ್ಯಾಯಾಧೀಶರ ಮುಂಭಾಗದಲ್ಲಿ 2 ಪರ ಅಂದರೆ ಇಡಿ ಪರ ವಕಾಲತ್ತು ವಹಿಸಿರುವಂಥ ನ್ಯಾಯಾಧೀಶರು ಯಾವ ಕಾರಣಗಳಿಗೆ ಇವರು ನಮಗೆ ಬೇಕು ಅನ್ನೋದನ್ನು ತಿಳಿಸ್ತಾ ಹೋದರೆ, ನಾಗೇಂದ್ರ ಪರ ವಕಾಲತ್ತು ವಹಿಸಿರುವಂಥವರು ಈಗ ಸದ್ಯಕ್ಕೆ ಅವರಿಗೆ ಅಷ್ಟು ದಿನಗಳ ಅಗತ್ಯ ಇಲ್ಲ ಅಂತಲೂ ಸಹ ಮತ್ತು ವಿಚಾರಣೆ ಎಲ್ಲ ಸಹಕಾರ ನೀಡಿದ್ದಾರೆ ಅನ್ನೋ ರೀತಿಯಲ್ಲೂ ಅವರು ಸಹ ವಾದ ಮಾಡಿದ್ದಾರೆ. ನ್ಯಾಯಾಧೀಶರು ಯಾವ ನಿರ್ಧಾರ ಕೈಗೊಳ್ತಾರೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಯಾಕಂದರೆ ಈ ಪ್ರಕರಣದಲ್ಲಿ ಇನ್ನೂ ಬೇರೆಯವರ ಪಾತ್ರಧಾರಿಗಳು ಏನಿದ್ದಾರೆ ಮತ್ತು ಈ ವಿಚಾರಣೆ ಸಂದರ್ಭದಲ್ಲಿ ನಾಗೇಂದ್ರ ಅವರು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನ ನೀಡದೆ ಸಹಕಾರ ನೀಡಿಲ್ಲ, ಸುಮ್ಮನೆ ಇದ್ದರು ಅನ್ನೋವಂಥ ಕಾರಣಕ್ಕೆ ಈಗ ಹೆಚ್ಚಿನ ವಿಚಾರಣೆ ನಡೆಸಬೇಕು, ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಎಲ್ಲೆಲ್ಲಿ ಹಣ ವರ್ಗಾವಣೆ ಆಗಿದೆ ಇಲ್ಲೆಲ್ಲ ನಾಗೇಂದ್ರ ಅವರ ಪಾತ್ರ ಏನಿದೆ ಆ ಪಾತ್ರದ ಬಗ್ಗೆ ಸ್ಪಷ್ಟವಾದಂಥ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು. ಹಾಗಾಗಿ ಪೊಲೀಸ್ ಕಸ್ಟಡಿ ಬೇಕು ಅಂತ ಕೇಳುವಂಥ ಕೆಲಸಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ವಿಚಾರಣೆ ನಡೀತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಒಂದು ಆದೇಶ ಬರುತ್ತೆ. ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಕೊಡ್ತಾರೆ ಕಾದು ನೋಡಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವರದಿ ಇದು ಬರುವಂಥದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.